ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಸಂಚಿಕೆಯಲ್ಲಿ ಪುಟ್ಟಕ್ಕನ ಮಕ್ಕಳು ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಯಾರ್ಯಾರಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೆ ಹಾಗೆ ವಿಡಿಯೋಗಳನ್ನ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಸಂಚಿಕೆಯ ಮೊದಲಿಗೆ ತೀರ್ಪಿಂದ ಓಡ್ಬಂದಂತ ನಂಜಮ್ಮ ಅವರು ಸಹನಾ ಅವರಿಗೆ ತೀರ್ಪು ಕೊಡೋದು ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತಿರಲಿಲ್ಲ ಕಣವ್ವ ಅಂತ ಹೇಳಿದಾಗ ಸಹನಾ ಅವರು ಮಾಡಕ್ ಬರ್ದಿರೋ ಕೆಲಸನ ಮಾಡಕ್ ಹೋದ್ರೆ ಕಷ್ಟನ ಆಯ್ತದೆ ನಂಜವ್ವ ಅಂತ ಹೇಳ್ತಾರೆ. ಅದಕ್ಕೆ ರಾಧಾ ಅವರುನು ಜನ ಎಲ್ಲ ದಂಗೆದ್ದಿದ್ ನೋಡಿ ಇವತ್ ನಿಮಗ್ ಧರ್ಮದೇಟ್ ಬೀಳತ್ತೆ ಅನ್ಕೊಂಡೆ, ಜಸ್ಟ್ ಮಿಸ್ ಆದ್ರಿ ಅಂತ ಹೇಳ್ತಾರೆ. ಅದಕ್ಕೆ ನಂಜಮ್ಮ ಅವರು ನನಗೆ ಆದಂತಹ ಗತ್ತು ಗೌರವ ಅದೇ, ನಾನ್ ಯಾಕೆ ಇಲ್ದಿದ್ ಉಸಾಬರಿ ಮಾಡಿ ಕಂಡವ್ರು ತಾವ್ ಪೆಟ್ ತಿನ್ಬೇಕು ಹೇಳು ಅಂತ ಹೇಳ್ತಾರೆ. ಅದಕ್ಕೆ ಸಹನಾ ಅವರು ಅದಕ್ಕೆ ನಂಜವ್ವ ಅವತ್ ನೀವು ಕೇಳ್ಕೊಂಡಾಗ ನಿಮ್ಮ ಆಸೆನ ಪೂರೈಸಕ್ಕೆ ನಾವು ಅವತ್ತು ಆಟಂದ್ ಯೋಚನೆ ಮಾಡಿದ್ದು ಅಂತ ಹೇಳ್ತಿರುವಾಗ್ಲೇನೆ ಸ್ನೇಹ ಅವರು ಏನೋ ನೀವ್ ಅಷ್ಟೊಂದು ಆಸೆ ಪಟ್ರಲ್ಲ ಅಂತ ನಾವು ನಿಂತು ಎಲ್ಲಾ ನೋಡ್ಕೊಂಡ್ರೆ ನೀವ್ ಈ ತರ ಎಡವಟ್ ಕೆಲಸ ಮಾಡ್ಕೊಂಡ್ಬಿಟ್ರಲ್ಲ ಅಂತ ಹೇಳ್ತಾರೆ. ಆಗ ಸಹನಾ ಅವರು ಜನಗಳನ್ನ ನಿಭಾಯಿಸೋದು ಆಟದ ಸುಲಭದ ಕೆಲಸ ಅಲ್ಲ ನಿಜವಾ, ಅದಕ್ಕೆ ಆದಂತಹ ಗತ್ತು ಗೌರವ ಎಲ್ಲ ಇರ್ಬೇಕಾಯ್ತದೆ ಅಂತ ಹೇಳ್ತಾರೆ. ಸ್ನೇಹ ಅವರುನು ಬಂಗಾರಮ್ಮ ಅವರೆಲ್ಲಿ ನೀವೆಲ್ಲಿ ಅಂತ ಹೇಳ್ದಾಗ ಸಹನಾ ಅವರು ಇನ್ನೊಂದ್ ಕಿತ ಬಂಗಾರಮ್ಮನವ್ರ ಕುರ್ಚಿ ಮೇಲೆ ಕುತ್ಕೊಳ್ಳೋ ಆಸೆ ಇಟ್ಕೋಬೇಡಿ ನಂಜಮ್ಮ ಅವ್ರೆ, ನಿಮ್ಗೆ ಅದೆಲ್ಲ ಆಗ್ಬರಕಿಲ್ಲ ಅಂತ ಹೇಳ್ದಾಗ ನಂಜಮ್ಮ ಅವ್ರ ಮನ್ಸಲ್ಲೇ ಯವ್ವ ಈ ರಂಗಿರ ಆಡ್ತಿರೋ ಮಾತುಗಳು ಕೇಳ್ತಿದ್ರೆ ಎಲ್ಲ ಸೆಟ್ ಮಾಡ್ಕೊಂಡಿರಂಗೈತಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಸ್ನೇಹ ಅವರು ಏನ್ ಯೋಚನೆ ಮಾಡ್ತಿದ್ದೀರಾ, ಮತ್ತೆ ತೀರ್ಪು ಕೊಡ್ಬೇಕಾ ಅಂತ ಕೇಳ್ತಾರೆ. ಅದಕ್ಕೆ ನಂಜಮ್ಮ ಅವರು ಬೇಡಪ್ಪ, ತೀರ್ಪು ಕೊಡೋ ವಿಷಯನೇ ಬೇಡ, ನಾನ್ ಯಾಕೆ ಈ ಹಾಳ ಜನಗಳ ತಾವ್ ಬಾಯಿಸ್ಕೊಳ್ಳಿ ಅಂತದರ್ ನನಗ್ಯಾಕೆ, ಆ ಬಂಗಾರಮ್ಮನೆ ಎಲ್ಲ ನೋಡ್ಕೊಳ್ಳಿ ಅಂತ ಬಂಗಾರಮ್ಮ ಅವ್ರ ಮನೆ ಕಡೆ ಹೋಗ್ತಾರೆ. ಆಗ ಸಹನಾ ಅವರು ನಂಜಮ್ಮ ಮತ್ತೆ ಆ ಕಡೆನೆ ಹೋಗ್ತಿದ್ದೀರಲ್ಲ ಅಂತ ಕೇಳಿದಾಗ ನಂಜಮ್ಮ ಅವರು ಬರೋದ್ ಹೆಂಗು ಬಂದಿದ್ದೀನಿ, ಬಂಗಾರಮ್ಮನ್ ಮಾತಾಡ್ಸ್ಕೊಂಡೆ ಹೋಯ್ತೀನಿ, ಯಾರು ತಲೆ ಕೆಡ್ಸ್ಕೋಬೇಡಿ, ನಾನ್ ಯಾವ್ದೂ ಬಾಯ್ ಬಿಡಕ್ಕಿಲ್ಲ, ಆ ಬಂಗಾರಮ್ಮನ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಯ್ತೀನಿ ಆಟೆಯ ಅಂತ ಬಂಗಾರಮ್ಮನವ್ರು ರೂಮಿಗೆ ಬಂದು ಬಂಗಾರ ಅಂತ ಕರೆದಾಗ ಬಂಗಾರಮ್ಮನವ್ರು ಓ ನಂಜವ್ವ ಬಾರವ್ವ ಹೆಂಗಿದೀಯಾ ಅಂತ ಕೇಳ್ತಾರೆ. ಆಗ ನಂಜಮ್ಮ ಅವರು ನಾ ಸಂದಾಕಿವ್ನಿ ಅಂತ ಹೇಳ್ದಾಗ ಬಂಗಾರಮ್ಮನವ್ರು ಈಟ್ ದೂರ ಬಂದ್ಬಿಟ್ಟಿದೀಯಾ ಅಂತ ಕೇಳ್ದಾಗ ನಂಜಮ್ಮ ಅವರು ಬೀಗ್ರು ಸತ್ತಪ್ ಮಲ್ಕೊಂಡಾಗ ನೋಡ್ಕೊಂಡು ಹೋಗೋದು ನಮ್ ಧರ್ಮ, ನೀನ್ ಮಾತಾಡೋದ್ ನೋಡಿದ್ರೆ ನಾನ್ ಯಾಕಾರೋ ಬನ್ನು ಅನ್ನಂಗದೆ ಅಂತ ಹೇಳ್ದಾಗ ಬಂಗಾರಮ್ಮನವ್ರು ಅಯ್ಯಯ್ಯೋ ನಾನ್ ಹಂಗೆ ಹೊಳ್ಳಿಲ್ಲ ನಂಜವ್ವ, ನೀನ್ ಬಂದಿ ಸ್ಯಾನೆ ಖುಷಿ ಆಯ್ತು ನಂಗೆ, ಅದು ಗುಳ್ಗೆ ತಕ್ಕಂತೀನಲ್ಲ ಸ್ಯಾನೆ ಕಣ್ಣು ಎಳಿತದೆ, ದಾಹ ಆಯ್ತು ಅದಕ್ಕೆ ನೀರ್ ಕುಡಿಯೋಮ ಅಂತ ಎದ್ದೆ ಅಂತ ಹೇಳ್ದಾಗ ನಂಜಮ್ಮ ಇರ್ಲಿ ತೊಂದ್ರೆ ಆಯ್ತೋ ಏನೋ ಅಂತ ಹೇಳ್ತಾರೆ. ಅದಕ್ಕೆ ಬಂಗಾರಮ್ಮನವ್ರು ಅಯ್ಯೋ ಹಂಗೆಲ್ಲ ಏನೂ ಇಲ್ಲ ನಂಜವ್ವ ಅಂತ ಹೇಳ್ತಾರೆ. ಆಗ ನಂಜಮ್ಮ ಅವರು ನಾ ಬತ್ತಿದಂಗೆ ನೀನ್ ಕೋಪ ಮಾಡ್ಕಂತೀಯ ಅನ್ಕೊಂಡಿದ್ದೆ, ಆದ್ರೆ ನೀನು ಬಾಯ್ ತುಂಬಾ ಮಾತಾಡ್ಸ್ತಿದೀಯಲ್ಲ ನಂಗೆ ಸ್ಯಾನೆ ಸಂತೋಷ ಆಯ್ತು ಬಂಗಾರ ಅಂತ ಹೇಳ್ತಾರೆ. ಅದಕ್ಕೆ ಬಂಗಾರಮ್ಮನವರು ನಂಜವ್ವ ಯಾವತ್ತು ನನ್ ಒಡ ಹುಡ್ತವಳೆ ನನ್ ಕತ್ ಕುಯ್ಯೋ ಕೆಲ್ಸ ಮಾಡಿದ್ಲು ಆಗ್ಲೇ ಈ ದ್ವೇಷ ಕೋಪಕ್ಕೆ ಇವಕ್ಕೆಲ್ಲ ಯಾವುದೇ ಅರ್ಥ ಇಲ್ಲ ಅನ್ನೋದನ್ನ ನಾನ್ ಅರ್ಥ ಮಾಡ್ಕೊಂಬಿಟ್ಟೆ ಅಂತ ಹೇಳ್ದಾಗ ನಂಜಮ್ಮ ಅವರು ಏನ್ ಮಾಡಕ್ಕಾಯ್ತದೆ ಬಂಗಾರ, ಕೆಲವು ಸಂದರ್ಭಗಳು ನಮ್ಮನ್ ಬದ್ಲು ಮಾಡ್ಬೇಕಂತಾನೆ ಕಟ್ಟಿಸ್ತವೆ, ಈಗ ನಾನು ಅಟ್ಟೆಯ, ನಾನೀಗ ಹಿಂದಿನ ನಂಜಮ್ಮ ಅಲ್ಲ, ಸ್ಯಾನೆ ಬದ್ಲಾಗಿವ್ನಿ ಅಂತ ಹೇಳ್ದಾಗ ಬಂಗಾರಮ್ಮನವರು ಒಳ್ಳೇದು ನಂಜವ್ವ, ಈ 3 ದಿನದ ಬದುಕಿಗೆ ದ್ವೇಷ ಅನ್ನೋ ಬಣ್ಣ ಬಳಿಯೋದಕ್ಕಿಂತ ಪ್ರೀತಿ ಅನ್ನೋ ಬಣ್ಣ ಬಳಿದ್ರೆ ಜೀವನ ಸುಂದರವಾಗಿ ಕಾಣ್ತದೆ ಅಂತ ಹೇಳ್ತಾರೆ. ಆಗ ನಂಜಮ್ಮ ಅವರು ನೀ ಹೇಳ್ತಿರೋದು ದಿಟ್ವೇ ಬಂಗಾರ ಅಂತ ಹೇಳ್ದಾಗ ಬಂಗಾರಮ್ಮನವರು ಆದ್ರೆ ಇದನ್ನ ನಾನ್ ಹೇಳಿದ್ದಲ್ಲ, ನನ್ ಸೊಸೆ ಸ್ನೇಹ ಕಲ್ಸಿದ್ದು ಅಂತ ಹೇಳ್ತಾರೆ. ಆಗ ನಂಜಮ್ಮ ಅವರು ಸೊಸೆ ಅಂತಿದ್ದಂಗೆ ಗೆಪ್ತಿಗ್ ಬಂತು ನೋಡು, ನಾ ಹಿಂಗ್ ಹೇಳ್ತೀನಿ ಅಂತ ಗಾಸಿ ಮಾಡ್ಕೋಬೇಡ, ನಿನ್ ಸೊಸೆ ಊರ್ಗೆ ಉಪಕಾರಿ ಆದವಳು ಅಂತ ಹೇಳ್ದಾಗ ಬಂಗಾರಮ್ಮನವರು ಅಯ್ಯ ಇದ್ರ ಗಾಸಿ ಮಾಡ್ಕೊಳ್ಳೋಂಥದ್ದು ಏನೈತೆ ನಂಜಮ್ಮ, ನನ್ ಸೊಸೆ ನನ್ಗಿಂತ ಹೆಸರು ಮಾಡವಳೆ, ಮ್ಯಾಕೆ ಇದು ಖುಷಿ ಪಡೋ ವಿಷಯ ಅಲ್ವೇ ಅಂತ ಹೇಳ್ದಾಗ ನಂಜಮ್ಮ ಅವರು ನಿನ್ ಸೊಸೆ ನಿನ್ಕಿಂತ ಸ್ಯಾನೆ ಹೆಸರು ಮಾಡಿರೋದು ಖುಷಿ ಪಡೋ ವಿಷಯನೇಯ, ಆದ್ರೆ ಹೆಚ್ಚು ದಿನ ಮುಂದುವರ್ಸ್ಕೊಂಡು ಹೋಗ್ಲಿಲ್ವಲ್ಲ ಅದೇ ಬ್ಯಾಸರದ ವಿಷಯ ಅಂತ ಮಾತಾಡ್ತಿರ್ತಾರೆ. ಹೊರಗಡೆ ಸಹನಾ ಅವರು ಸ್ನೇಹ ಅವ್ರ ಹತ್ರ ನಂಜವ್ವ ಹೋಗಿ ಸ್ಯಾನೆ ಹೊತ್ತಾಯ್ತಲ್ವೇ ಇನ್ನೂ ಬರ್ಲಿಲ್ವಲ್ಲ, ನನಗ್ ಯಾಕೋ ಅವ್ರೊಬ್ರನ್ನೇ ಕಳ್ಸಿ ತೆಪ್ ಮಾಡ್ಬಿಟ್ಟೆ ಅನ್ಸ್ತೈತೆ ಅಂತ ಹೇಳ್ದಾಗ ಸ್ನೇಹ ಅವರು ಅಕ್ಕ ಅಪ್ಪಿ ತಪ್ಪಿ ಅಮ್ಮೋರ್ ಹತ್ರ ಅಕ್ಕನ ವಿಚಾರ ಬಾಯ್ಬಿಟ್ಬಿಟ್ರೆ ಅಮ್ಮೋರ್ಗೇನಾದ್ರೂ ವಿಚಾರ ಗೊತ್ತಾಗಿ ಆಘಾತ ಆದ್ರೆ ಸುಧಾರ್ಸ್ಕೊಳಕ್ ಆಗೋದಿಲ್ಲ ಅಂತ ಹೇಳ್ದಾಗ ಸಹನಾ ಅವರು ಮೊದ್ಲು ಇದನ್ನ ತಡಿಬೇಕು, ಬನ್ರಿ ಎಲ್ಲೂ ಒಳಿಗ್ ಹೋಗುಮ ಅಂತ ಒಳಗಡೆ ಹೋಗ್ತಾರೆ. ಈ ಕಡೆ ನಂಜವ್ವ ಅವರು ಬಂಗಾರಮ್ಮ ಅವ್ರಿಗೆ ಎಲ್ರೂ ನಿಂತಾವ ವಿಷಯನ ಮುಚ್ಚಿಟ್ಟು ಸ್ಯಾನೆ ತಪ್ಪು ಮಾಡೋರೆ ಬಂಗಾರ, ನಾನು ಅದೇ ತಪ್ಪು ಮಾಡಿದ್ರೆ ಸಂದಾಕಿರಲ್ಲ ಅಂತ ವಿಷಯನ ನಿನ್ನತ್ರ ಹೇಳ್ಬಿಟ್ಟು ಹೋಗುಮ ಅಂತ ಬಂದೆ, ಅದು ಅಪಘಾತ ಆಗ್ದಾಗ್ಲೇ ನಿನ್ ಸೊಸೆ ತೀರ್ಕೊಂಬಿಟ್ಲು ಬಂಗಾರ ಅಂತ ಹೇಳ್ತಿರುವಾಗ್ಲೇನೆ ಅಲ್ಲಿಗೆ ಸಹನಾ ಸ್ನೇಹ ರಾಧಾ ವಸು ಎಲ್ಲರೂ ಬರ್ತಾರೆ.
ಆದ್ರೆ ಬಂಗಾರಮ್ಮನವರು ಇದನ್ನ ಕೇಳಿಸ್ಕೊಳ್ಳೋಕು ಮುಂಚೆನೆ ನಿದ್ರೆಗೆ ಹೋಗಿರ್ತಾರೆ. ಆಗ ಸಹನಾ ಅವರು ಅತ್ತೆ ಅತ್ತೆ ಅಂತ ಕರೀತಾರೆ. ಆಗ ವಸು ಅವರು ಅವ್ವ 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 ಮಲಗಿದ್ದಾರೆ ಅಂತ ಹೇಳ್ತಾರೆ. ಹಾಗೆ ಸಹನಾ ಅವರು ಸ್ನೇಹ ಅವರು ನಂಜಮ್ಮನ್ನ ಎಳ್ಕೊಂಡು ರೂಮಿಂದ ಆಚೆ ಬರ್ತಾರೆ. ಸಹನಾ ಅವರು ಮನೆಯಿಂದ ಹೊರಗಡೆ ನಂಜಮ್ಮ ಅವ್ರನ್ನ ಎಳ್ಕೊಂಡ್ ಬಂದು, ನಂಜಮ್ಮ ವಿಷಯನ ಅವ್ರ ತಾವ್ ಹೇಳಲ್ಲ ಅಂದ್ಬಿಟ್ಟು ಈಗ ಏನ್ ಮಾಡಕ್ ಹೊರಟಿದ್ದೀರಾ ನೀವು ಅಂತ ಕೇಳಿದಾಗ ನಂಜಮ್ಮ ಅವರು, ನೋಡು ಸಹನಾ, ಸುಳ್ಳು ಒಂಥರ ಕೆಂಡ ಇದ್ದಂಗೆ, ಕೈಯಾಗೆ ಇಡ್ಕೋ ಮಡ್ಲಾಗೆ ಇಡ್ಕೋ ಸುಡ್ದೇ ಇರ್ತದಾ ಅಂತ ಹೇಳಿದಾಗ ಸಹನಾ ಅವರು, ಸುಡಕ್ಕಿಲ್ಲ ಅಂದ್ಬಿಟ್ಟು ನೀವೇ ಸುಡಕ್ ಹೊಂಟಿದ್ದೀರಾ, ಮೊದ್ಲೇ ನಾವು ಕಷ್ಟದಾಗಿದೀವಿ, ಇನ್ನೂ ನಮ್ನ ಕಷ್ಟಕ್ಕೆ ತಳಿಬೇಡಿ ಅಂತ ಹೇಳಿದಾಗ ನಂಜಮ್ಮ ಅವರು, ಸತ್ಯ ಹೇಳಿ ಮುಕ್ತಿ ಕೊಡ್ಸೋಣ ಅಂತ ನೋಡಿದ್ರೆ ನೀವೇ ನನ್ನ ಸತ್ರು ನೋಡ್ದಂಗ್ ನೋಡ್ತಿದ್ದೀರಲ್ಲ, ನೋಡಿ ನಾಳೆ ಏನಾರು ಬಂಗಾರಮ್ಮಂಗ್ ಸತ್ಯ ಗೊತ್ತಾದ್ರೆ ನೀವೆಲ್ರೂ ತಪ್ಪಿತಸ್ತ್ರ ಆಯ್ತೀರಿ, ಆಮ್ಯಾಕೆ ಏನಾಯ್ತದೋ ಗೊತ್ತಿಲ್ಲ, ಹೇಳೋದೇನೋ ಹೇಳಿದೀನಿ, ಮುಂದಕ್ಕೆ ನಿಮ್ಮಿಷ್ಟ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಸಹನವರು ಸ್ನೇಹ ಅವ್ರ ಹತ್ರ, ಈ ನಂಜಮ್ಮ ನಾಜುಕಾಗೆ ಕಣ್ಣಿಗೆ ಸೂಚಿ ಚುಚ್ಚೋ ಕೆಲಸ ಮಾಡ್ತಾವ್ರೆ, ನಾವ್ ಯಾವ್ದಕ್ಕೂ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಇನ್ನು ಈ ಕಡೆ ಸಚಿನ್ ಮತ್ತೆ ಸುಮಾ ಅವ್ರ ಹತ್ರ ಪುರ್ಸಿ ಅವರು, ಸಚಿ ತುಂಬಾ ಬೋರ್ ಆಗ್ತಿದೆ, ಯಾವ್ದಾದ್ರು ಮೂವಿಗೆ ಹೋಗೋಣವಾ ಅಂತ ಕೇಳಿದಾಗ ಸುಮಾ ಅವರು, ಏ ಪುರ್ಸಿ ಯಾವಾಗ ನೋಡಿದ್ರು ಫಿಲ್ಮ್ಗೆ ಹೋಗೋಣ ಅಂತ ಹೇಳ್ತಿರ್ತೀಯಲ್ಲ, ನಿಂಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ, ವಾರಕ್ಕೆ 2 ಸತಿ ಫಿಲ್ಮಿಗೆ ಹೋದ್ರೆ ಯಾವಾಗ ಓದ್ತೀಯ ನೀನು ಅಂತ ಕೇಳ್ತಾರೆ. ಅದಕ್ಕೆ ಪುರ್ಸಿ, ಹೋಗವಿ ಓದಿ ಓದಿ ಬೇಜಾರಾಗ್ಬಿಟ್ಟೈತೆ ಅಂತ ಹೇಳಿದಾಗ ಸಚಿನ್ ಅವರು, ಸರಿ ಪುರ್ಸಿ ಯಾವ ಸಿನಿಮಾಗ್ ಹೋಗೋಣ ಅಂತ ಹೇಳ್ತೀಯಾ ಅಂತ ಕೇಳ್ತಾರೆ. ಆಗ ಸುಮಾ ಅವರು, ಏ ಸಚಿನ್ ನೀನು ಇವನ್ ಜೊತೆ ಶುರು ಹಚ್ಕೊಂಡ್ಯಾ, ನೀನೇನಾದ್ರೂ ಇವನ್ ಜೊತೆ ಹೋದ್ರೆ ನಾವು ಸೆಮಿಸ್ಟರ್ಸ್ ಅಲ್ಲಿ 0 ಸುತ್ತಿಸ್ಕೋಬೇಕಾಗತ್ತೆ ಅಂತ ಹೇಳಿದಾಗ ಪುರ್ಸಿ ಅವರು, ಆಯ್ತು ಬಿಡು ಮಾರೈತಿ, ಇವಾಗ ನೀವು ಬಂದಿಲ್ಲ ಅಂತಂದ್ರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಯ್ತೀನಿ ಅಂತ ಹೇಳಿದಾಗ ಸುಮಾ ಅವರು, ಆಯ್ತು ಹೋಗು ಹೋಗು, ನಾನ್ ಮಿಸ್ಟರ್ ಗೋಪಾಲಿಗೆ ಹಾಕೊಡ್ತೀನಿ ಅಂತ ಹೇಳಿದಾಗ ಪುರ್ಸಿ ಅವರು, ಇವಳ್ದೊಬ್ಳ್ದು, ಅದಕ್ಕೆ ಹೇಳೋದು ಈ ಸಿದ್ಲಿಂಗ್ ಸೌಧ ಕಾಲೇಜ್ನಾಗ ಯಾವತ್ತೂ ಓದ್ಬಾರ್ದು ಅಂತ ಅಂತ ಹೇಳ್ತಾರೆ. ಆಗ ಸಚಿನ್ ಅವರು, ಕರೆಕ್ಟ್ ಐ ಅಗ್ರಿ ಅಂತ ಹೇಳ್ತಿರುವಾಗ ಅಲ್ಲಿಗೆ ಕಾಲೇಜ್ ಪ್ಯೂನ್ ಬಂದು, ಸಚಿನ್ ಅಂದ್ರೆ ನೀನೇನಪ್ಪ ಅಂತ ಕೇಳ್ತಾರೆ. ಆಗ ಸಚಿನ್ ಅವರು, ಹೌದು ಯಾಕೆ ಅಂತ ಕೇಳಿದಾಗ ಆ ಪ್ಯೂನ್, ನಿನಗೆ ಆಫೀಸಲ್ಲಿ ಫೋನ್ ಬಂದಿದೆ ಅಂತ ಹೇಳಿದಾಗ ಸಚಿನ್ ಅವರು, ಏನ್ ವಿಷಯ ಅಂತ ಕೇಳ್ತಾರೆ. ಆಗ ಆ ಪ್ಯೂನ್, ಯಾರೋ ರೇವತಿ ಅನ್ನೋರಿಗೆ ಆಕ್ಸಿಡೆಂಟ್ ಆಗಿದೆ ಅಂತೆ, ಅರ್ಜೆಂಟ್ ಹೋಗ್ಬೇಕಂತೆ, ಹೋಗು ಅಂತ ಹೇಳಿದ ತಕ್ಷಣ ಸಚಿನ್ ಅವರು ಅಲ್ಲಿಂದ ಗಾಬರಿಯಲ್ಲಿ ಓಡ್ಕೋತಾ ಹೋಗ್ತಾರೆ. ಅದನ್ನ ನೋಡಿ ಸುಮಾ ಮತ್ತೆ ಪುರ್ಸಿ ಅವರು ಪ್ಯೂನ್ ಹತ್ರ, ಸರ್ ರೇವತಿ ಅಂದ್ರೆ ಯಾರು ಅಂತ ಕೇಳಿದಾಗ ಆ ಪ್ಯೂನ್, ಅದೆಲ್ಲ ಗೊತ್ತಿಲ್ಲಮ್ಮ, ಫೋನ್ ಬಂದಿದೆ ವಿಷಯ ಹೇಳಿದ್ದೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಆಗ ಪುರ್ಸಿ ಅವರು, ಸುಮಾ ಸಚಿನ್ಗೆ ಯಾರು ಇಲ್ಲ ಅಂತ ಹೇಳ್ತಿದ್ದ ಅಲ್ವಾ, ಮತ್ತೆ ಈ ರೇವತಿ ಯಾರು ಅಂತ ಕೇಳಿದಾಗ ಸುಮಾ ಅವರು, ಅದೇ ನಂಗೂ ಗೊತ್ತಿಲ್ಲ, ಬಾ ನೋಡೋಣ ಅಂತ ಸಚಿನ್ ನ ಫಾಲೋ ಮಾಡ್ಕೊಂಡು ಆಫೀಸ್ ರೂಮಿಗೆ ಹೋಗ್ತಾರೆ. ಆಫೀಸ್ ರೂಮಿಗೆ ಹೋಗಿ, ಸಚಿನ್ 1 ನಿಮಿಷ, ಯಾರಿಗೇನಾಯ್ತು ಅಂತ ಕೇಳಿದಾಗ ಸಚಿನ್ ಅವರು, ಸುಮಾ ನಾನು ಹಿಂಗ್ ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ, ನಾನು ಅರ್ಜೆಂಟಾಗಿ ಎಲ್ಗೋ ಹೋಗ್ಬೇಕು, ನಾನಿಂಗ್ ಆಮೇಲೆ ಕಾಲ್ ಮಾಡ್ತೀನಿ ಬಾಯ್ ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಇನ್ನು ಈ ಕಡೆ ಸಹನಾ ಅವರು ಮುಂಗ್ಸಿ ಮತ್ತೆ ಸ್ನೇಹ ಅವರಿಗೆ ಸ್ವೀಟ್ ಕೊಟ್ಟು, ನಾವೆಲ್ಲರೂ ಅನ್ಕೊಂಡಿದ್ಕಿಂತ ಜಾಸ್ತಿನೇ ನಂಜಮ್ಮ ಅವ್ರಿಗೆ ಭಯ ಪಡಿಸಿದ್ವಿ ಅಂತ ಹೇಳಿದಾಗ ಮುಂಗ್ಸಿಯವರು, ಯೋನಿದು ನೀವು ಕರೆದ್ರಿ ಅಂತ ಪಂಚಾಯ್ತಿ ಬಂದಿದ್ದಕ್ಕೆ ಲಂಚನೇ ಅಂತ ಕೇಳಿದಾಗ ಸ್ನೇಹ ಅವರು, ಅದ್ ಲಂಚ ಅಲ್ಲ ಮುಂಗ್ಸಿ ಅಣ್ಣ, ಸಂತೋಷಕ್ ಸಿಹಿ ಕೊಟ್ಟಿದ್ದು ಅಂತ ಹೇಳ್ತಾರೆ. ಆಗ ಮುಂಗ್ಸಿಯವರು, ಏನ್ ಮಾಡೋದು, ಬಂಗಾರವನ್ ಜಾಗದಾಗೆ ಯಾರೋ ಬಂದ್ ಕುತ್ಕೋತಾರೆ ಅಂದ್ರೆ ಸುಮ್ಕೆ ಬಿಡಕ್ ಅದಕ್ಕೆ ವಸಿನ್ ನಾಟಕನ ಜೋರಾಗೆ ಮಾಡ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಸಹನಾ ಅವರು, ಕಂಠಿಯವ್ರ ಜೊತೆ ಇರೋರು ನೀವು, ನಾವು ಕರೆದ ತಕ್ಷಣ ನಮಗ್ ಬಂದ್ ಸಹಾಯ ಮಾಡಿದ್ರಲ್ಲ, ನಮಗ್ ಸ್ಯಾನೆ ಖುಷಿ ಆಯ್ತು ಅಂತ ಹೇಳ್ತಿರುವಾಗ ಸ್ನೇಹ ಅವರು, ಹಾಗಾದ್ರೆ ಇನ್ಮೇಲೆ ಮುಂಗ್ಸಿ ಅಣ್ಣ ನಮ್ ಪಕ್ಷನ ಅಕ್ಕ ಅಂತ ಕೇಳ್ತಾರೆ. ಆಗ ಮುಂಗ್ಸಿ ಅವರು, ಅದೆಲ್ಲ ಸುಳ್ಳು, ಏನೋ ಅವನ್ ಕುರ್ಚಿ ವಿಷಯ ಅಂದಿದ್ದಕ್ಕೆ ಬಂದ್ ಸಹಾಯ ಮಾಡ್ದೆ ಆಟೆ, ನಾನ್ ಯಾವತ್ತಿದ್ರು ಕಂಠಿ ಅಣ್ಣನ ಪಕ್ಷನೇಯ ಅಂತ ಹೇಳ್ತಾರೆ. ಆಗ ಸಹನಾ ಅವರು, ಹೋಗ್ಲಿ ಬಿಡಿ, ನೀವ್ ಯಾವತ್ತಿದ್ರು ಕಂಠಿ ಪಕ್ಷನೇಯ, ಅದ್ರ ಬಗ್ಗೆ ನಮ್ಗೆ ಏನು ಬೇಸರ ಇಲ್ಲ ಅಂತ ಹೇಳಿದಾಗ ಮುಂಗ್ಸಿ ಅವರು, ನೋಡ್ರವ ಏನೋ ಹೆಣ್ಮಕ್ಳು ಬಂದ್ ಕೇಳ್ಕೊಂಡ್ರಿ ಅಂತ ಅಣ್ಣಗ್ ಗೊತ್ತಿಲ್ದಂಗೆ ಬಂದ್ ಸಹಾಯ ಮಾಡಿವ್ನಿ, ಈ ವಿಷಯ ಏನಾದ್ರೂ ಅಣ್ಣಂಗ್ ಗೊತ್ತಾದ್ರೆ ನಂಗ್ ಬರ್ತಾಸ್ ಗ್ಯಾರಂಟಿ ಅಂತ ಹೇಳಿದಾಗ ಸ್ನೇಹ ಅವರು, ಬರೀ ಬತ್ತಾಸಲ್ಲ, ಕಲ್ಲರ್ ಕಲ್ಲರ್ ಬತ್ತಾಸು, ಯಾಕಂದ್ರೆ ಆ ಸಾಹೇಬ್ರಿಗೆ ಯಾರ್ ಏನೇ ಮಾಡಿದ್ರು ಉಲ್ಟನೇ ಕಾಣ್ಸತ್ತೆ, ಬರೀ ತಪ್ಪೇ ಕಾಣತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಮುಂಗ್ಸಿಯವರು, ಯಾಕವೇ ನಮ್ಮ ಅಣ್ಣನ ಉಲ್ಟಾಗಿರಕ್ಕೆ ಅಂತಿದ್ಯಾ ಅಂತ ಹೇಳಿದಾಗ ಸ್ನೇಹ ಅವರು, ಅವ್ರು ಮಾಡೋದು ಹಂಗೆ, ನಾನು ಹೇಳೋದು ಹಂಗೆ ಅಂತ ಹೇಳಿದಾಗ ಮುಂಗ್ಸಿಯವರು, ನೀನೇನ್ ಕಮ್ಮಿ ಅನ್ಕೊಂಡ್ಬಿಟ್ಟಿದ್ಯಾ, ನಮ್ಮ ಅಣ್ಣನ ಅರ್ಧ ತಲೆ ಕೆಡ್ಸಿದ್ದೆ ನೀನು ಅಂತ ಹೇಳಿದಾಗ ಸ್ನೇಹ ಅವರು, ಒಳ್ಳೇದ್ ಮಾಡಿದ್ರೆ ನಿಮ್ಮ ಅಣ್ಣಂಗ್ ತಲೆ ಕೆಡತ್ತಾ ಅಂತ ಹೇಳ್ತಿರುವಾಗ ಸಹನಾ ಅವರು, ಅಯ್ಯೋ ಹೋಗ್ಲಿ ಬಿಡಿ, ಕುಸ್ತಿಯಾಗಿರುವಾಗ ಹಳೆ ಖ್ಯಾತೆ ಎಲ್ಲ ಯಾಕೆ, ನಿಮ್ಮಿಂದ ನಮ್ಗೆ ಸ್ಯಾನೆ ಉಪಕಾರ ಆಯ್ತು, ಟ್ಯಾಂಕ್ಸ್ ಅಂತ ಹೇಳಿದಾಗ ಮುಂಗ್ಸಿ ಅವರು, ಸರಿ ಕಣ್ರವ ನಾನಿನ್ ಬರ್ತೀನಿ, ಇನ್ಮೇಲೆ ಇಂಥ ಕೆಲ್ಸಕ್ಕೆಲ್ಲ ಯಾವತ್ತೂ ನನ್ನ ಕರಿಬೇಡಿ, ಅಣ್ಣಂಗೆ ಏನಾರ ಗೊತ್ತಾದ್ರೆ ಸಂದ ಕೆರಕಿಲ್ಲ ಅಂತ ಹೇಳ್ತಾರೆ. ಆಗ ಸಹನಾ ಅವರು, ಅಣ್ಣ ಅಣ್ಣ ಅಂತ ಹೇಳ್ತಿರ್ತಿರಲ್ಲ, ನಿಮ್ ಅಣ್ಣಂಗ್ ಒಸಿ ಬುದ್ಧಿ ಹೇಳಕ್ ಆಯ್ಕಿಲ್ವೇ, ಆ ಕಲಿನ್ ಕೊಲ್ಲೋ ಕೆಮ್ಮೆ ನಿಮಗ್ಯಾಕೆ
ಅದಕ್ಕೆ ಅಂತ ಕಾನೂನಿಲ್ವೇ ಅಂತ ಹೇಳ್ತಾರೆ. ಆಗ ಮುಂಗ್ಸಿಯವರು ನಾನು ಹೇಳಿದ ಕೂಡ್ಲೆ ಕೇಳಕ್ಕೆ ಅಣ್ಣ ಅರ್ಜುನನೂ ಅಲ್ಲ ನಾನ್ ಶ್ರೀಕೃಷ್ಣನೂ ಅಲ್ಲ, ನಾ ಇನ್ ಬರ್ತೀನಿ ಅಂತ ಅಲ್ಲಿಂದ ಹೋಗ್ತಾರೆ. ಹೀಗೆ ಇವ್ರು ಮಾತಾಡೋದನ್ನ ಕೇಳಿಸ್ಕೊಂಡಂತ ಗಂಗಾಧರಯ್ಯ ಅವರು ಊರು ಸಬರಿ ಇವಳಿಗೆ ಹಾಕ್ಬೇಕು, ಎಲ್ಲದ್ರಲ್ಲೂ ಹೀಗೆ ಮೂಗ್ ತೂರಿಸ್ತಾಳೆ, ಹೇಳಿದ ಮಾತೇ ಕೇಳಲ್ಲ, ಇವರೆಲ್ಲ ನನ್ನ ಮಗಳನ್ನ ಮುಂದೆ ಬಿಟ್ಟು ಹಿಂದೆ ನಿಲ್ಲೋ ಕೆಲಸ ಮಾಡ್ತಿದ್ದಾರೆ, ಇದ್ರಿಂದ ಇನ್ನು ಏನೇನಾಗತ್ತೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಸ್ನೇಹ ಅವ್ರನ್ನ ನೋಡಿ ಹೇಳ್ತಿರ್ತಾರೆ. ಇನ್ನು ಈ ಕಡೆ ಕಂಠಿ ಅವರು ಅವ್ವ ಮಗ ಏಟೆ ಹುಡ್ಕುದ್ರು ಕೈಗೆ ಸಿಕ್ತಿಲ್ವಲ್ಲ, ಹಿಂಗೆ ಆದ್ರೆ ನಮ್ಮವ್ರ ಸಾವಿಗೆ ಪ್ರತೀಕಾರ ತೀರ್ಸ್ಕಣಕ್ ಆಯ್ಕಿಲ್ಲ, ನಮ್ಮ ಅವ್ವನ್ ಕೊಟ್ಟಿರೋ ಮಾತನ್ನ ಉಳ್ಸ್ಕಣಕ್ ಆಯ್ಕಿಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಹುಲಿಯವರು ಅಣ್ಣ ನೀನ್ ಯಾಕೆ ಇಷ್ಟು ಚಿಂತೆ ಮಾಡ್ತೀಯ, ನೋಡ್ತಾ ಇರು ನಾವ್ ಅನ್ಕೊಂಡಿರೋ ಕೆಲ್ಸ ಹಾಗೆ ಆಯ್ತದೆ, ಮಂಡೆ ಬಿಸಿ ಮಾಡ್ಬೇಡ ಅಂತ ಹೇಳ್ತಿರುವಾಗ ಕಂಠಿಯವರು ಆ ಮುಂಗ್ಸಿಯಲ್ಲಿ ಅಂತ ಕೇಳ್ತಿರುವಾಗ್ಲೇನೆ ಮುಂಗ್ಸಿಯವರು ಜೋರಾಗಿ ಓಡ್ಕೊಂಡು ಹೋಗಿ ಕಂಠಿಯವ್ರ ಮುಂದೆ ನಿಲ್ತಾರೆ. ಆಗ ಕಂಠಿಯವರು ಎಲ್ಗ ಹೋಗಿದೆ ಅಂತ ಕೇಳ್ತಾರೆ. ಆಗ ಮುಂಗ್ಸಿಯವರು ಇಲ್ಲೇ ಇದ್ದೆ ಕಣಣ ಅಂತ ಹೇಳುವಾಗ ಹುಲಿಯವರು ಮುಂಗ್ಸಿ ಅವ್ರ ಕಿವಿ ಹತ್ರ ಬಂದು ನೀನ್ ಪಂಚಾಯತಿಗೆ ಹೋಗಿರೋ ವಿಷಯ ಅಣ್ಣಂಗೆ ಹೇಳ, ಅಣ್ಣಂಗೆ ವಿಷಯ ಗೊತ್ತಾದ್ರೆ ಎಂತ ಮಾಡ್ತಾನೆ ಗೊತ್ತುಂಟಲ್ಲ ಅಂತ ಹೇಳಿದಾಗ ಮುಂಗ್ಸಿಯವರು ಗ್ವಾಮಾಳಕ್ಕೆ ಕೈ ಹಾಕಿ ಗೊಟ್ಟಕ್ಕೆ ಕನ್ಸ್ಬಿಡ್ತಾನೆ, ಸುಮ್ಕಿರ್ಲಾ ಅಂತ ಹೇಳ್ತಿರುವ ಕಂಠಿಯವರು ಏನ್ರಲ್ಲ ಅದು ಅಂತ ಕೇಳಿದಾಗ ಹುಲಿಯವರು ಏನಿಲ್ಲ ಅಣ್ಣ ಈ ಮುಂಗ್ಸಿ ಪಂಚಾಯತಿಗೆ ಅಂತ ಅಂತ ಹೇಳ್ತಿರುವಾಗ್ಲೇನೆ ಮುಂಗ್ಸಿ ಅವ್ರು ತಡೆದು ಅದು ಪಂಚಾಯತಿ ಅಲ್ಲಕಲ್ಲ ಅಣ್ಣ, ಪಂಚಾಯತಿ ಅಲ್ಲ ಪಂಚೆ ಪಂಚೆ, ಅದು ಪಂಚೆ ಹೊಲಿಯ ಕೊಟ್ಟಿದ್ದೆ ಗಾಳಿ ಆಡ್ತಿರ್ಬೇಕಲ್ಲ, ಇವನ್ ಪಂಚಾಯತಿ ಅನ್ಕೋಬಿಟ್ಟೇನೆ, ಪಂಚ ಕಣಣ ಅಂತ ಹೇಳ್ತಾರೆ. ಆಗ ಕಂಠಿಯವರು ನೋಡ್ರಲ್ಲ ಇನ್ ಕಾಯೋದ್ರಾಗೆ ಉಪಯೋಗ ಇಲ್ಲ, ಇದ್ ನನಗ್ ಅನ್ಸ್ತೈತೆ ಅವ್ನ್ ಇಲ್ಲೇ ಯಾವ್ದೋ ಮನೆ ಒಳಗೆ ಬಚ್ಚಿಟ್ಕೊಂಡವನೆ ಅಂತ, ಮನೆ ಒಳಗ್ ನುಗ್ಗಿ ಹುಡ್ಕುಮ, ಯಾವುದೇ ಕಾರಣಕ್ಕೂ ಬಿಡದ್ ಬೇಡ ಅಂತ ಹೇಳಿದಾಗ ಹುಲಿ ಅವ್ರುನು ಹೌದಣ್ಣ ನಾವ್ ಇನ್ನೂ ತಡ ಮಾಡಿದ್ರೆ ಆ ಕಲಿ ಬೇರೆ ಬಿಲ್ಲನ್ನೇ ತೋಡ್ತಾನೆ ಅಂತ ಹೇಳಿದಾಗ ಕಂಠಿಯವರು ನಡೀರ್ಲ ಯಾರೇ ಅಡ್ಡ ಬಂದ್ರು ಬಿಡದ್ ಬೇಡ, ಎಲ್ರ ಮನೆನೂ ಹುಡ್ಕುಮ ಬನ್ನಿ ಅಂತ ಅಲ್ಲಿಂದ ಹೋಗ್ತಾರೆ. ಈ ಕಡೆ ರಾಜಿಯವರು ಅಡ್ಗೆ ಮಾಡ್ತಿರುವಾಗ ರಾಜಿಯವ್ರ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆಗ ರಾಜಿಯವರು ಅದು ನೋಡಿ ನೆಂದವ್ರ ಮಂದಾಗೆ ಅನ್ನಂಗೆ ಸಿಂಗಾರಮ್ಮನೇ ಕಾಲ್ ಮಾಡ್ತಾವಳೆ ಅಂತ ಕಾಲ್ ಪಿಕ್ ಮಾಡಿ ಹೇಳ್ ಸಿಂಗಾರಮ್ಮ ಅಂತ ಕೇಳಿದಾಗ ಸಿಂಗಾರಮ್ಮ ವಿಡಿಯೋ ಕಾಲಲ್ಲಿ ಹೆಂಗಿದ್ದಾನೆ ನನ್ ಮಗ ಅಂತ ಕೇಳ್ತಾರೆ. ಅದಕ್ಕೆ ರಾಜಿಯವರು ಹೇಳಿ ಕೇಳಿ ಅವ್ನ್ ನಿನ್ ಮಗ ಅನ್ಮ್ಯಾಕೆ ಸಿಂಹ ಇದ್ದಂಗೆ ಅವನೇ ಅಂತ ಹೇಳಿದಾಗ ಸಿಂಗಾರಮ್ಮ ನೋಡ್ ರಾಜವ್ವ, ನನ್ ಮಗ ಯಾವತ್ತಿದ್ರು ರಾಜ ಇದ್ದಂಗೆ ಇರ್ಬೇಕು, ಅವನ್ನ ನೀನ್ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀಯೋ ನಿನಗ್ ನನ್ ಕಡೆಯಿಂದ ಅಷ್ಟೇ ಲಾಭ ಅಂತ ಹೇಳ್ತಾರೆ. ಅದಕ್ಕೆ ರಾಜಿಯವರು ಅಯ್ಯ ನನ್ ಗಂಡಂಗೂ ನಾನು ಆಟೋನ್ ಸೇವೆ ಮಾಡಿಲ್ಲ ಸಿಂಗಾರಮ್ಮ, ನಿನ್ನ ಮಗಂಗೆ ಅಷ್ಟು ಸೇವೆ ಮಾಡ್ತೀವ್ನಿ ಅಂತ ಹೇಳ್ತಾರೆ. ಅದಕ್ಕೆ ಸಿಂಗಾರಮ್ಮ ಮಾಡ್ಬೇಕು, ನೀನ್ ಹೇಳ್ದಂಗೆ ನನ್ ಕಡೆಯಿಂದ ಟೈಮ್ಗೆ ದುಡ್ಡು ಬಂದ್ ಸೇರ್ತಿಲ್ವಾ ಅಂತ ಹೇಳಿದಾಗ ರಾಜಿಯವರು ಬರ್ತೈತೆ, ಹಂಗೆ ಖರ್ಚು ಆಗ್ತೈತೆ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ಹೇಗೋ ಅಡ್ಜಸ್ಟ್ ಮಾಡ್ಕ ರಾಜವ್ವ, ನಿನಗ್ ಬೇಕಾದ್ನೆಲ್ಲ ನಾನ್ ಮಾಡ್ತೀನಿ, ನಾನ್ ಆ ಬಂಗಾರಮ್ಮನ್ ಪಟ್ಟಕ್ ಬಂದ್ಮೇಲೆ ಪುಟ್ಟಕ್ಕನ ಅಲ್ಲಿಂದ ಓಡಿಸ್ತೀನಿ ಅಂತ ಹೇಳ್ತಾರೆ. ಆಗ ರಾಜಿಯವರು ಅದೇನೋ ಮಾಡ್ತೀಯ ಅಂತಲೇ ನಾನು ನಿನ್ ಜೊತೆ ಕೈ ಜೋಡ್ಸಿರೋದು ಅಂತ ಹೇಳಿದಾಗ ಸಿಂಗಾರಮ್ಮ ಮಾತ್ ಸಾಕ್, ನನ್ ಮಗನ್ ಫೋನ್ ಕೊಡು, ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಆಗ ರಾಜಿಯವರು ನಡುಮನೆಗೆ ರಾಜ ಕುಂತವ್ನೆ ಅಂತ ಹೇಳಿದಾಗ ಸಿಂಗಾರಮ್ಮ ಮನೆನಾಗ ಯಾರನ್ನ ಬಂದ್ರೆ ಅಂತ ಕೇಳ್ತಾರೆ. ಆಗ ರಾಜಿಯವರು ಹಂಗೇನೋ ಆಗಕ್ಕಿಲ್ಲ ಸಿಂಗಾರಮ್ಮ, ಬಾಗ್ಲ ಹಾಕಿವ್ನಿ, 1 ನಿಮಿಷ ತಡಿ ಕೊಟ್ಟೆ ಅಂತ ತಿಂಡಿನ ಮತ್ತೆ ಫೋನ್ ಎರಡನ್ನೂ ತಗೊಂಡೋಗಿ ಕಲಿಯವ್ರಿಗೆ ಕೊಡ್ತಾರೆ. ಆಗ ಕಲಿಯವರು ಸಿಂಗಾರಮ್ಮನ ನೋಡ್ಬಿಟ್ಟು ಅಮ್ಮ ಅಂತ ಕರೀತಾರೆ. ಆಗ ಸಿಂಗಾರಮ್ಮ ಕಲಿ ಹೇಗಿದ್ಯಾ ಮಗನೆ, ಯಾಕೋ ಕಲಿ ಇಷ್ಟೊಂದ್ ಸ್ವರ್ಗ ಹೋಗಿದೀಯಾ ಅಂತ ಕೇಳ್ತಾರೆ. ಅದನ್ನ ನೋಡಿ ರಾಜರು ವಾರಕ್ 3 ದಿನ ಬಾಡಿದ್ರು ಉಣ್ತಾನೆ, ಎಲ್ ಸ್ವರ್ಗ ಆಗೋನೆ ಅಂತ ಮಾತಾಡ್ಕೋತಾರೆ. ಆಗ ಕಲಿಯವರು ಆರಾಮಾಗಿ ಕಾಡಲ್ಲಿ ಓಡಾಡ್ಕೊಂಡಿದ್ ಸಿಂಹನ ತಂದು ಬೋನ್ ಹಾಕಿದ್ರೆ ಬೋರ್ ಆಗಲ್ವಾ ಅಂತ ಹೇಳ್ತಾರೆ. ಆಗ ರಾಜರು ಅಯ್ಯೋ ಬೋರ್ ಆದ್ರೆ ಟಿವಿ ನೋಡು, ಹಾಡ್ ಕೇಳು ಅಂತ ಹೇಳ್ತಾರೆ. ಆಗ ಕಲಿಯವರು ನನ್ ಕಷ್ಟ ನನಗೆ, ಸ್ವಲ್ಪ ಸುಮ್ನೆ ಕುತ್ಕೊಳ್ಳಿ ಅಮ್ಮ, ನನಗೆ ಇಲ್ಲಿರಕ್ ಆಗ್ತಾ ಇಲ್ಲ, ಪ್ಲೀಸ್ ನಾನು ಆಚೆ ಬರ್ತೀನಿ ಅಂತ ಹೇಳ್ತಾರೆ. ಆಗ ಸಿಂಗಾರಮ್ಮ ತಲೆ ಕೆಟ್ಟೋರಂಗೆ ಹುಚ್ಚುಚ್ರಂಗೆ ಏನೇನೋ ಮಾತಾಡ್ಬೇಡ ಕಲಿ, ಆ ಕಂಟಿ ಮೊದ್ಲೇ ಕತ್ತಿ ಹಿಡ್ಕೊಂಡು ಸಿಕ್ಕಲ್ಲೆಲ್ಲ ನಿನ್ ಹುಡ್ಕಾಡ್ತಿದ್ದಾನೆ, ಒಂದ್ ಕೈಗೇನಾದ್ರು ಸಿಕ್ಕಾಕೊಂಡ್ರೆ ಕೊಚ್ಚ ಹಾಕಿ ಕೈಮಾ ಮಾಡ್ಬಿಡ್ತಾನ ಅಷ್ಟೇ ಅಂತ ಹೇಳ್ತಾರೆ. ಬರೋವರೆಗೂ ಕಾಯ್ಬೇಕು ಕಲಿ, ನೋಡು ನೀನೀಗ ರಾಜಿ ಮನೇಲಿ ಇರೋದ್ರಿಂದ ಯಾರಿಗೂ ಡೌಟ್ ಬರೋದಿಲ್ಲ, ಸ್ವಲ್ಪ ದಿನ ನೀನ್ ಅಲ್ಲೇ ಇರು ಅಂತ ಹೇಳ್ತಾರೆ. ಹಾಗೆ ರಾಜಿಯವ್ರನ್ನು ಹೂಕಲಿ ಆ ಕಂಟಿ ಕಾಳಿ ವಂಶದವನು, ಸಂಹಾರ ಮಾಡಕಂಟ ಬುಡಕಿಲ್ಲ ಅಂತ ಹೇಳಿದಾಗ ಕಲಿಯವರು ಸಂಹಾರ ಮಾಡ್ತಾನಂತ ಹೀಗೆ ನಾಳಕ್ ಕೊಡೆ ಮಧ್ಯೆ ಇದ್ರೆ ನಂದು ಸಮಾಧಿ ಮಾಡೋದ್ ಗ್ಯಾರಂಟಿ ಅಂತ ಹೇಳಿದಾಗ ಸಿಂಗಾರಮ್ಮ ಬಿಡ್ತು ಅನ್ನು, ಆ ಕಂಟಿಗೊಂದ್ ಗತಿ ಕಾಣಿಸೋದಿಕ್ಕೆ ನಾನಿಲ್ಲಿ ಎಲ್ಲ ವ್ಯವಸ್ಥೆನೂ ಮಾಡ್ಕೊಂಡಿದೀನಿ, ಎಲ್ಲ ಆದ್ಮೇಲೆ ನಾನೇ ಬಂದು ನಿನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತೀನಿ, ಅಲ್ಲಿವರೆಗೂ ಅಡ್ಜಸ್ಟ್ ಮಾಡ್ಕೊಳ್ಳು ಮಗ್ನೆ
ಅಂತ ಹೇಳ್ತಾರೆ. ಇದು ಸೋಮವಾರದ ಸಂಚಿಕೆ. ಮುಂದಿನ ಸಂಚಿಕೆಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.